ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತೆ ಚಿಕ್ಕು ಅಂಡ್ ಕಿರಣ್ ಅವರೊಟ್ಟಿಗೆ ಇತ್ತು. ಎರಡು ಗಟ್ಟಿಗಳೊಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದ್ ಎಷ್ಟು ತೊಂದರೆ, ಅದ್ ಎಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದ್ಕಿಂತ ಯಾವಾಗ್ಲೂ ಪುಕ್ಕ ಪುಕ್ಕ ಅಂತಿರ್ತಾರೆ. ಅಯ್ಯೋ ಚೆನ್ನಾಗ್ ಮಾಡ್ಬಿಟ್ರಲ್ಲಪ್ಪ, ನಂದು ಏನಪ್ಪ ನನ್ನ ಡೈಲಾಗ್ ಹಿಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಳ್ಳೋದು. ನಾನು ಹಂಗೆ ಆಯ್ತಾ, ಎಷ್ಟು ಚೆನ್ನಾಗ್ ಮಾಡ್ಬಿಟ್ರು, ಹೆಂಗಪ್ಪ ಮಾಡೋದು. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದಾರೆ, ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಆಮೇಲೆ ಒಂದೊಂದೇ ಟೇಕಿಗೆ ತಗೊಂಡ್ಬಿಡೋರು, ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲಿ ಮಿಸ್ ಹೊಡಿಬಾರ್ದಲ್ಲ ಅಂತ. ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್, ಆನೆಸ್ಟ್ಲಿ ತುಂಬಾ. ಅದ್ರಲ್ಲೂ ಏನ್ ಗೊತ್ತಾ, ಇಬ್ರು ಆರಾಮಾಗಿ ಮಾತಾಡ್ತಿರ್ತಾರೆ, ಕ್ಯಾಮ್ರಾ ಆನ್ ಅಂದ್ರೆ ಸಡನ್ ಆಗಿ ಪಾತ್ರ ಫುಲ್ಲು ವಿತ್ ಡೈಲಾಗು, ಗುರು ಹೆಂಗೆ ಅಂತ ಬ್ಯೂಟಿಫುಲ್. ನಾನು ತುಂಬಾ ಕಲಿತೆ. ಅಂಡ್ ಶರಣ್ ಸರ್, ಐ ಆಲ್ವೇಸ್ ಸೇ ಯು ಆರ್ ಅನ್ ಅಮೇಝಿಂಗ್ ಸೋಲ್. ಐ ಥಿಂಕ್ ಏನೋ ಇಲ್ದೇನೋ ಎಲ್ಲ ಮಾಡಬಹುದು, ಯಾವ ಮಟ್ಟಕ್ಕಾದ್ರೂ ಸಾಧಿಸಬಹುದು. ಎಲ್ಲ ಸಾಧಿಸಿದ ಮೇಲೂ ಗ್ರೌಂಡೆಡ್ ಆಗಿ ಇರಬಹುದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಘನಾ ಮ್ಯಾಮ್, ನಿಮ್ಗಳೊಟ್ಟಿಗೆ ಆ್ಯಕ್ಚುಲಿ ರಜನಿ ಆ್ಯಂಡ್ ಪ್ರಭು ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ, ಸೀನ್ಗಳು ಜಾಸ್ತಿ ಇರಲಿಲ್ಲ. ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ. ಇನ್ನು ಪಾರ್ಟ್ 2 ಅಲ್ಲಿ ಇನ್ನು ಎಲ್ಲದೂ ನಾನು ಇಷ್ಟು ಖುಷಿಯಾಗಿ ಲವಲವಿಕೆಯಿಂದ ಮಾತಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ. ಆ್ಯಂಡ್ ತರುಣ್ ಸರ್ ಯಾವಾಗಲೂ ಅವ್ರು ಹೇಳ್ತಾ ಇದ್ರು, ನಗ್ನಗ್ತಾನೆ ಮಾತಾಡ್ತಾರೆ, ನಗ್ನಗ್ತಾನೆ ಇರ್ತಾರೆ ಅಂತ. ಸೊ ಐ ಪರ್ಸ್ನಲಿ ವಿಶ್ ಯು ಸರ್, ಈ ಸಿನಿಮಾ ನಾವೆಲ್ಲರೂ ಇನ್ನೂ ಹೆಚ್ಚೆಚ್ಚು ನಗೋ ಹಾಗಾಗಲಿ. ಆ್ಯಂಡ್ 2025 ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ. ಆ್ಯಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರುವಾಗಲಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು. ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ಮೊದಲನೇ ಸಿನಿಮಾ. ಸೊ ನನ್ನ ಮಗಳಿಗೆ ನನ್ನನ್ನು ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನಗೆ ಪರ್ಸ್ನಲಿ ಎಮೋಷ್ನಲಿ ನನಗೆ ತುಂಬ ಹತ್ರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಚು ಅಂತ.